ಈಗ ಪಾರ್ಟಿ ಟೌನ್ ಅಲ್ಲಿಂದ ಇಂಗ್ಲಿಷ್ ಹೆಸರು ಯಾವಾಗ ಬಂತು? ಈ ಕೆಲಸ ಮಾಡ್ತಾ ಮಾಡ್ತಾ ಮನಸ್ಸಿಗೆ ಯಾವ ರೀತಿ ನಿಮಗೆ ಭಾವನೆಗಳು ಬರುತ್ತೆ ಅಂತ? ನೀವು ಬೇರೆ ಕಡೆನೂ ಬರ್ತೀರಾ? ಏನಾದ್ರು ವರ್ಕ್ಶಾಪ್ ಇದ್ರೆ ತುಂಬಾ ಬಿಸಿಗೆ ಕೆಲವು ಟೈಮ್ ಮಡಿಕೆ ಒಡೆಯುತ್ತೆ, ಸೊ ಅದು ಆಗ್ಬಾರ್ದು ಅಂದ್ರೆ ಈ ಪ್ರೋಸೆಸ್ ಬಹಳ ಇಂಪಾರ್ಟೆಂಟ್ ಅಲ್ವಾ? ಕೆಲವೊಂದ್ ಮಡಿಕೆ ಕಪ್ಪಗಿರುತ್ತಲ್ಲ, ಬರ್ನಿಂಗ್ ಮಾಡೋದು ನೋಡ್ಬೋದಾ? ಅಲ್ಲೇ ಇಲ್ಲ ಐತೆ ಬರ್ನಿ. ಓ ಇದೇನಾ? ಈ ಎಲ್ಲಾ ಮಡಿಕೆಗಳನ್ನ ಮಾಡ್ಲಿಕ್ಕೆ ಮಣ್ಣು ಎಲ್ಲಿಂದ ತರ್ತಿದ್ದೀರಾ ಸರ್? ಬೆಂಗಳೂರು ಮರೆಯಕ್ಕಾಗದಿರೋ ವಿಷಯ, ಕೆಂಪೇಗೌಡರು ಕಟ್ಟಿದಂತ 106 ಕೆರೆಗಳಲ್ಲಿ ಪಾಟ್ರಿ ಟೌನಿಗೆ ಬಂದು ನಾನು ಈ ಎಕ್ಸ್ಪೀರಿಯನ್ಸ್ ತಗೊಂಡಿಲ್ಲ ಅಂದ್ರೆ ವೇಸ್ಟ್. ಹೀಗಿಡ್ಲಾ? ಓಹೋ, ಏನಪ್ಪ ಮಡಿಕೆ ತೋರಿಸ್ತಾ ಇದಾರೆ ಅಂತ ನಿಮ್ಗೆ ಅನ್ಸ್ಬೋದು. ಎಸ್, ಇದು ಮಡಿಕೆ ಏರಿಯಾ, ಪಾಟ್ರಿ ಟೌನ್ ಅಂತ ಹೇಳ್ತಾರೆ, ಬೆಂಗಳೂರಲ್ಲಿ ಫೇಮಸ್ ಇದು. ಇಲ್ಲಿ ಬಂದಿದ್ದೀನಿ ಬೆಂಗಳೂರು ದರ್ಶನದ ಸೀರೀಸ್ ಅಲ್ಲಿ 2ನೇ ವ್ಲಾಗ್. ಈ ಏರಿಯಾದಲ್ಲಿ ರಸ್ತೆಗಳ ಬದಿಯಲ್ಲಿ ಬರೀ ಮಡಿಕೆಗಳೇ ನೋಡಕ್ ಸಿಗುತ್ತೆ, ಅದಕ್ಕೆ ಪಾಟ್ರಿ ಟೌನ್ ಅಂತ ಫೇಮಸ್ ಇದು. ಮಡಿಕೆ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ಸರ್ ಮೈಕ್ ಹಾಕೋಬಹುದಾ? ಸರ್ ತಮ್ಮ ಹೆಸರು? ತಮ್ಮ ಹೆಸರು? ನನ್ನ ಹೆಸರು ಸರ್ವಣ ಅಂತ ಮೇಡಮ್. ಸರ್ವಣ ಅಂತ. ನಾವು ಈ ಕುಂಬಾರಿ ಕೆಲಸನೇ ಮಾಡ್ತಾ ಬರೋದು. ನಂದು 5th ಜನರೇಷನ್ ಇಲ್ಲಿ. ಓಕೆ, ನಿಮಗೆ ಎಷ್ಟು ವರ್ಷ? ನನಗೆ 51 ವರ್ಷ. ಇಲ್ಲಿ ಬಂದು ಪಾಟ್ರಿ ಟೌನ್ 160 ವರ್ಷ ಇದು. ಓಕೆ. ಸೊ 5th ಜನರೇಷನ್ ಇಂದ ಈ ಕುಂಬಾರಿ ಕೆಲಸನೇ ಮಾಡ್ತಾ ಬರೋದು. ನನ್ನ ಮಗನು ಪಾಟ್ರಿ ಮಾಡ್ತಾನೆ. ಅಲ್ಲಿ ನೋಡ್ಕೊಂಡ್ ಬಂದ್ರಲ್ಲ, ಇವ್ರು ಈಗ ಬಂದವರು ಮಗನೇ ಅವನು ಪಾಟ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಓದಿದಾರೆ ಏನಾದ್ರು? SLC ಓದಿದ್ದಾನೆ, ಕಾಲೇಜ್ಗೆ ಹೋಗ್ತಾನೆ, ಮತ್ತೆ ಮ್ಯಾನ್ ಪವರ್ ಇಲ್ಲ, ಸೊ ಅದರಿಂದ ನಮ್ ಕೆಲಸನೂ ಮಾಡ್ತಾನೆ, ಕಾಲೇಜ್ಗೂ ಹೋಗ್ತಾನೆ. ಓಕೆ. ಸೊ ಇದು ನಮ್ದು ಹೋಲ್ಸೇಲ್ ಅಲ್ಲಿ ಕೊಡೋದು. ಈ ಗಣೇಶ ಗೌರಮ್ಮ ಬೆಂಗಳೂರು ಸಿಟಿಗೆ, ಶಿವಮೊಗ್ಗ, ಮಂಡ್ಯ, ಮೈಸೂರು ಎಲ್ಲ ಹೋಗುತ್ತೆ. ಸೊ ಮಡಿಕೆನೂ ಮಾಡ್ತೀವಿ, ಮತ್ತೆ ಗಣೇಶ ಗೌರಮ್ಮನೂ ಮಾಡ್ತೀನಿ. ಈ ಪಾಟ್ರಿ ಟೌನ್ ಇಂದ ಅಲ್ಲಿ ಹೋಲ್ಸೇಲ್ ಹೋಗೋದು, ಸಿಟಿಗೆ ಎಲ್ಲ ಇಲ್ಲಿಂದಾನೆ ಸಪ್ಲೈ ಆಗೋದು, ಪಾಟ್ರಿ ಟೌನ್ ಇಂದಾನೆ. ಓಕೆ. ಪ್ರತಿಯೊಂದು ಮಡಿಕೆ, ಈ ದೊಡ್ಡ ಮಡಿಕೆ ಎಲ್ಲ ಇಲ್ಲಿ ಚಾಯ್ ಕುಳ್ಳಡ್ ಮಾತ್ರ ಮಾಡ್ತೀವಿ. ಚಾಯ್ ಕುಡಿಯೋ ಗ್ಲಾಸ್ ಕುಳ್ಳಡ್, ಅದು ದಮ್ ಚಾಯ್ ಅಂತ ಹೇಳ್ತಾರೆ ಈ ಸಾಫ್ಟ್ವೇರ್ ಕಂಪನಿಗೆ. ಮಸಾಲೆ ಚಾಯ್ ಎಲ್ಲ ಲಸ್ಸಿ ಗ್ಲಾಸ್, ಲಸ್ಸಿ ಕುಡಿಯಕ್ಕೆ ಎಲ್ಲ. ಮತ್ತೆ ಪ್ರತಿಯೊಂದು ಚಿಕ್ಕ ಪ್ರಾಡಕ್ಟ್ ಮಾತ್ರ ಇಲ್ಲಿಂದ ಹೋಗೋದು. ದೊಡ್ಡದು ಎಲ್ಲ ತಮಿಳ್ನಾಡು, ರಾಜಸ್ಥಾನ್, ಗುಜರಾತ್ ಇಂದ ಬರೋದಲ್ಲ. ಅದೇ ಇದೆಲ್ಲ ಅಲ್ಲಿಂದ ಬರೋದು. ಮತ್ತೆ ಚಿಕ್ಕದ್ ಮಾತ್ರ ಇಲ್ಲಿ ಒಳ್ಳೆ ನಮ್ದು ಇಲ್ಲಿ ಕಟ್ಕೊಂಡಿದೀವಿ. ಬಟ್ಟಿ ಇದೆ. ಬಟ್ಟಿ ಇದೆಯಾ? ನಮ್ದು ಸಂಘ ಇದೆ ಮೇಡಮ್. ಫಸ್ಟ್ ನಮ್ದು ಕುಂಬಾರ ಕರಕುಶಲ ಕೈಗಾರಿಕಾ ಸಹಕಾರ ಸಂಘ ಅಂತ ನಮ್ದು ಬೋರ್ಡ್ ಇದೆ. ಅದೇ ನಾನು ಹೇಳಿದ್ದೆ, ನಮ್ ಪ್ರೆಸಿಡೆಂಟ್, ಸೆಕ್ರೆಟರಿ ಅವ್ರು ಅಲ್ಲಿದ್ದಾರೆ. ಅವ್ರ ಹೆಸರು ರಾಜಶೇಖರ್ ಅಂತ. ರಾಜಶೇಖರ್. ಅವ್ರ ಹತ್ರ ಹೋದ್ರೆ ನಿಮ್ಗೆ ಪಕ್ಕಾ ಡೀಟೇಲ್ಸ್ ಎಲ್ಲ ಕೊಟ್ಬಿಡ್ತಾರೆ. ಅವರು ಸಂಘಕ್ಕೆ ಪ್ರೆಸಿಡೆಂಟ್ ಅವರು. ಓಕೆ. ಗಣೇಶ ಎಲ್ಲ ಇಕೋ ಫ್ರೆಂಡ್ಲಿ? ಹೌದು. ಪೇಂಟ್ ಮಾಡ್ತೀವಿ. ವಾಟರ್ ಪೇಂಟ್. ಅದು ವಾಟರ್ ಪೇಂಟ್ ನೀರೆಲ್ಲ ಹಾಕಿದ್ರೆ ಏನ್ ತೊಂದ್ರೆ ಇಲ್ಲ. ಹೌದು, ವಾಟರ್ ಪೇಂಟ್ ಅದು. ಓಕೆ. ಸೊ ದುಡಿಮೆ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ, ಲೈಫ್ ನಡೀತಾ ಇದೆ. ಹೌದು, ದುಡಿಬೇಕು. ಬೆಳಿಗ್ಗೆ ಎದ್ದು ನಾವು ನಮ್ಮ ಮಿಸಸ್ ದುಡಿದ್ರೆ ದುಡ್ಡು ಬರುತ್ತೆ, ಚೆನ್ನಾಗಿದೆ. ನಿಮ್ ನಂಬರ್ ನಾನು ಹಾಕಿರ್ತೀನಿ. ಯಾರಾದ್ರೂ ಸರ್ ಹತ್ರ, ಸರ್ವಂಟ್ ಸರ್ ಹತ್ರ, ಇಲ್ಲಿ ನೋಡಿ ಗಣೇಶ ತಯಾರಿಸ್ತಾ ಇದ್ದಾರೆ. ಈ ಮಣ್ಣು ಯಾವುದು ಸರ್? ಜೇಡಿ ಮಣ್ಣು ಮೇಡಮ್. ಇದು ಪಕ್ಕಾ ಜೇಡಿ ಮಣ್ಣು. ಜೇಡಿ ಮಣ್ಣು ಬಿಟ್ರೆ ಅದು ಕೆರೆಯಲ್ಲಿ, ಕೆರೆ ಡೀಪ್ ಅಲ್ಲಿ ತಗೊಳಲ್ಲ, ಅದು ಡೀಪ್ ಅಲ್ಲಿ ಇರಲ್ಲ. ಆ ಫಿಲ್ಟರ್ ಮಾಡಿ ತಳ್ಳುತ್ತೆ ಮಣ್ಣ ಕೆರೆಯಲ್ಲಿ. ಆ ಕೆರೆ ಸುಟ್ಟು ರೌಂಡ್ ಆಗುತ್ತೆ ಹಂಗೆ ಮಣ್ಣು, ಫಿಲ್ಟರ್ ಮಾಡಿ ತಲ್ಲತ್ತಲ್ಲ, ಅದೇ ಜೇಡಿ ಮಣ್ಣು. ಈ ಕೆಲಸ ಮಾಡ್ತಾ ಮಾಡ್ತಾ ಮನಸ್ಸಿಗೆ ಯಾವ ರೀತಿ ನಿಮಗೆ ಭಾವನೆಗಳು ಬರುತ್ತೆ ಅಂತ? ತುಂಬಾ ಚೆನ್ನಾಗಿರುತ್ತೆ. ಯಾರು ಮಾತು ಬೇಡ, ಯಾರು ಕಥೆನೂ ಬೇಡ. ಈ ಕೆಲಸ ಮಾಡಿದ್ರೆ ದೇವ್ರು ಇಲ್ಲೇ ಇದ್ದಾರೆ, ನಮ್ಗೆ ಸಂತೋಷ ಆಗುತ್ತೆ. ನಮ್ ಹೆಂಡತಿನೂ ಪಕ್ಕದಲ್ಲಿ ಇರುತ್ತಾರೆ. ಇನ್ನ ಏನ್ ಬೇಕು ನಮ್ಗೆ? ಸಂತೋಷ ಅಂದ್ರೆ ತುಂಬಾ ಸಂತೋಷ ಅಷ್ಟೇ. ಕೆಲಸ ಮಾಡ್ಬೇಕು, ಚೆನ್ನಾಗಿದೆ ಅಷ್ಟೇ. ಖುಷಿ ಇದೆ. 100% ಪಕ್ಕಾ. ಹೌದು. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಇತ್ತೀಚೆಗೆ ಒಂದಷ್ಟು NGO ಗಳಲ್ಲಿ, ಇವನ್ ನಮ್ಮ NGO ದಲ್ಲೂ ಯೂತ್ ಗೆ ನಾವು ವರ್ಕ್ಶಾಪ್ ಮಾಡ್ತಾ ಇದೀವಿ. ಮಣ್ಣಲ್ಲಿ ಮಡಿಕೆಗಳನ್ನ ತಯಾರಿಸೋದು. ಯಾಕಂದ್ರೆ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ತುಂಬಾ ಮೈಂಡ್ಫುಲ್ ಆಗಿ ಮಾಡುವಂತ ಕೆಲಸ ಇದು. ಸುಮ್ನೆ ಏನೋ ಮಾಡಿ ಹಿಂಗ್ ಬಿಸಾಕೋ ತರ ಇರಲ್ಲ, ತುಂಬಾ ನೀಟಾಗಿ ಫಿನಿಶಿಂಗ್. ಸೊ ಹಾಗಾಗಿ ಅದ್ರಿಂದ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಕೇಳ್ದೆ ಸರ್ರಿಗೆ ಹೇಗೆ ಅನಿಸ್ತಾ ಇದೆ ಅಂತ. ತುಂಬಾ ಖುಷಿ ಪಟ್ಟಿದ್ದಾರೆ ಅವರು. 100% ಎಲ್ಲರೂ ಕಲ್ಕೊಡ್ಲಿ ಮೇಡಮ್. ಯಾಕಂದ್ರೆ ಮ್ಯಾನ್ ಪವರ್ ಇಲ್ಲ, ಎಲ್ಲ ಕಲ್ಕೊಂಡು ನಮ್ ಕಲೆನ ಬೆಳೆಸ್ಬೇಕು. ಬೆಂಗಳೂರು ಸಿಟಿನಲ್ಲಿ ಎಲ್ಲ ಮಾಡಿದ್ರೆ ಒಳ್ಳೇದಂತ ನಮ್ಗೆ ಸಂತೋಷ ಮೇಡಮ್. ಯಾರು ನಾವೇ ಮಾಡ್ಬೇಕು, ನಾವೇ ಬದುಕಂತ ಇಲ್ಲ, ಎಲ್ಲರೂ ಕಳ್ಕೊಬೇಕು, ಎಲ್ಲರೂ ಆರ್ಟಿಸ್ಟ್ ಆಗ್ಬೇಕು. ಹೌದು, ಒಳ್ಳೇದು. ಮುಂದೆ ಬರೋ ದಿನಗಳಲ್ಲಿ ಔಟ್ ಆಫ್ ಸ್ಟೇಟ್ ಮತ್ತೆ ಔಟ್ ಆಫ್ ಕಂಟ್ರಿ ಅಲ್ಲಿಂದ ಒಂದಷ್ಟು ಜನ ಟ್ರಾವೆಲರ್ಸ್, ನನ್ನ ಫ್ರೆಂಡ್ಸ್ ಬರ್ತಾರೆ. ಅವರೆಲ್ಲ ಬಂದಾಗ ಬೆಂಗಳೂರಲ್ಲಿ ಅವ್ರಿಗೆ ಏನ್ ತೋರಿಸಬಹುದು ಅಂತ ಅನ್ಸಿದ್ರೆ ನಾನು ಖಂಡಿತ ಇಲ್ಲಿ ಕರ್ಕೊಂಡು ಬರ್ತೀನಿ. ಯಾಕಂದ್ರೆ
ಫಾರಿನ್ ಅಲ್ಲೆಲ್ಲ ಈ ಕಲ್ಚರ್ ಇಲ್ಲ, ಇದೆಲ್ಲ ನಮ್ಮ ಇಂಡಿಯಾದು. ಸೊ ಇದನ್ನೆಲ್ಲ ಅವರು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಮುಂದೊಂದು ದಿನ ಅವ್ರನ್ನ ಕರ್ಕೊಂಡು ಬರೋಣ ಅಂತೆ. ಎಸ್, ಈಗ ಇನ್ನೂ ಸಾಕಷ್ಟು ಮನೆಗಳಿದೆ, ಮನೆಗಳಲ್ಲೇ ಇವರು ಕುಂಬಾರರ ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮುಂದೆ ಹೋಗಿ ನೋಡೋಣ, ಒಂದಷ್ಟು ಮತ್ತೆ ಕುಂಬಾರರನ್ನ ನಾವು ಪರಿಚಯ ಮಾಡಿಸ್ತಾ ಮಾತಾಡಿಸ್ತಾ ಮುಂದುವರ್ಸೋಣ. ಥ್ಯಾಂಕ್ ಯು ಸರ್.